ಗಾಯ್ಸ್, ಇವತ್ತು ನಾವು ನಮ್ಮ ಹೊಳೆನರಸೀಪುರದಲ್ಲ ಫೇಮಸ್ ಆಗಿರೋ ನಮ್ಮ ಕಪ್ಪೆ ಅಂದರೆ ನಿಮ್ಮ ಹೆಸರು ಸುನಿಲ್ ಕಪ್ಪೆ ಅಂತಲೇ ಫೇಮಸ್ ಆಗಿರೋರು. ಇವರು ರೀಲ್ಸ್ ಮಾಡ್ತಾ ಟ್ರೆಂಡಿಂಗಲ್ಲಿ ತುಂಬ ಟ್ರೆಂಡಿಂಗಲ್ಲಿದ್ದಾರೆ. ಹೊಳೆನರಸೀಪುರದಲ್ಲೆಲ್ಲ ಕರ್ನಾಟಕದಲ್ಲೇ ಟ್ರೆಂಡಿಂಗಲ್ಲಿದ್ದಾರೆ. ಇವರು ಮೂಲ ಹೊಳೆನರಸೀಪುರದವರು. ಸೊ ಇವತ್ತು ಅವ್ರನ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀವಿ. ಅಣ್ಣ, ನಿಮ್ಮ ಮೂಲ ಊರು ಯಾವ್ದಣ್ಣ? ಓಲೆ ಊರು ನಮ್ಮದು ಆಲ್ದಳ್ಳಿ. ಹಾಂ, ಈಗಿರೋದು ಇಲ್ಲೇ ಮರಪನಹಳ್ಳಿ. ಹೌದು. ನೀವೇನೇನು ಕೆಲಸ ಮಾಡ್ತೀರಾ? ನಾವು ಜಮೀನು ಕೆಲಸ ಮಾಡ್ತೀವಿ, ಕಡ್ಡಿ ಹೊಡಿತೀವಿ, ದನ ಮೇಯಿಸ್ತೀವಿ, ಕುರಿ ಮೇಯಿಸ್ತೀವಿ, ಮಾಮೂಲಿ ಏನು ಜಮೀನು ಹೊಲ ಉಳೋದು ಅದು ಇದು ಎಲ್ಲ ಮಾಡ್ತೀವಿ. ಎಲ್ಲಿ ಗಂಟ ಓದಿದ್ದೀರಾ ಅಂತ ಕೇಳ್ಬೋದಾ? ಓಕೆ. ಎಲ್ಲಿ ಗಂಟ ಓದಿದ್ದೀರಾ? ನಾವು ಎಸ್ ಎಲ್ ಸಿ ಆಗಬೇಕಿತ್ತು. ಹಾಂ, 8ನೇ ಕ್ಲಾಸ್ ಗಂಟ ಓದಿದ್ದೀನಿ. 8ನೇ ಕ್ಲಾಸ್ ಗಂಟ ಎಲ್ಲಿ? ಉಳ್ಳಳ್ಳಿ ಸ್ಕೂಲ್. ಪಾಸ್ ಆಯಿತು, ಹೋಗೋಣ, ಮುಂದಕ್ಕೆ ಹೋಗಲಿಲ್ಲ, ಎಲ್ಲ ಮುಗಿತು ಅಂದ್ಬಿಟ್ಟು ಬಿಟ್ಟೆ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನಮ್ಮ ತಂದೆ ತಾಯಿ, ನಮ್ಮ ಅಪ್ಪ ಅವರು ಕಮತ್ ಕೆಲಸಕ್ಕೆ ಹೋಗ್ತಾರೆ. ಹಾಂ, ಇನ್ನು ನಮ್ಮಮ್ಮ ದನ ಮೇಯಿಸ್ಕೊಂಡು ಮನೇಲೇ ಇರ್ತಾರೆ. ಈಗ ನೀವು ಈ ಥರ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತೀರಲ್ಲ, ಅದು ಯಾವ ಥರ ಬರುತ್ತೆ ನಿಮಗೆ? ಕಾನ್ಸೆಪ್ಟ್ಗಳು, ಐಡಿಯಾ ತಲೆ ಹೆಂಗೆ ಬರುತ್ತೆ? ದರ್ಶನ್ ಫಿಲಮು ಎಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ದೀನಲ್ಲ, ಆ ಥರ ಮಾಡಬೇಕು ಅನ್ನೋ ಆಸೆ ಇತ್ತು, ಮಾಡ್ತಾಯಿದ್ದೀನಿ. ಅಂದರೆ ಫಿಲಮಲ್ಲಿ ನೋಡ್ಬೇಕು ಅನ್ನೋ ಆಸೆ ಇತ್ತು? ಫಿಲಮಲ್ಲಿ ನೋಡಬೇಕು ಅನ್ನೋ ಆಸೆ ಇತ್ತು, ಬಟ್ ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ. ಆದರೆ ಫಿಲಮಲ್ಲಿ ಚಾನ್ಸ್ ಸಿಗಲಿಲ್ಲ. ಈ ಅಲ್ಲಿ ಏನಾಗಿರೋದು ಅಂತ ಕೇಳ್ಬೋದಾ? ಅಲ್ಲೂ ಅದು ಬಿದ್ದು ಮುರಿದಿರೋದು. ಯಾವಾಗ? ಅದು ಚಿಕ್ಕ ವಯಸ್ಸಿನಲ್ಲೇ. ಮತ್ತೆ ಅಲ್ಲಿ ಕಟ್ಸಿಲ್ವಾ? ಕಟ್ಸ್ಕೊತೀರಾ? ಯಾವಾಗ ಕಟ್ಸ್ಕೊತೀನಿ? ನಾಳೆ ಎಲ್ಲ ನೋಡಿ. ಹಾಂ, ನಿಮಗೆ ಏನು ಆಗಬೇಕು ಅಂತ ಆಸೆ? ಈಗ ಏನಿಲ್ಲ, ಬಟ್ಟು ಮುಂದಕ್ಕೆ ಪೊಲೀಸ್ ಆಗಬೇಕು ಅಂದ್ಕೊಂಡಿದ್ದೆ. ಹಾಂ, ಅದು ಆಗಲಿಲ್ಲ. ಹಿಂಗೆ ಜಮೀನಾಗ ಕೆಲಸ ಮಾಡ್ಕೊಂಡಿರೋಣ ಅಂತ ಇದ್ದೀನಿ ಅಷ್ಟೇ. ಏನೇನು ಕೆಲಸ ಮಾಡ್ತೀರಾ ಇಲ್ಲಿ ಜಮೀನಲ್ಲಿ ಬಂದರೆ? ಜಮೀನಿಗೆ ಬಂದರೆ ಜೋಳಕಡ್ಡಿ ಕುಯ್ಯೋದು, ದನಿ ಮೇವು ಹಾಕೋದು, ಕಸ ಬಾಚೋದು, ತಿಪ್ಪಿಗೆ ಹಾಕೋದು, ಇನ್ನು ದನ ಕರುಗಳು ಒಳಗೆ ಕಟ್ ಹಾಕೋದು, ಡೈರಿಗೆ ಹಾಲು ತಗೋ ಹಾಕೋದು, ಅವೆಲ್ಲ ಮಾಡ್ತಾಯಿದ್ವಿ. ಯಾರಿಗೂ ಲವ್ ಮಾಡ್ತಾ ಇಲ್ಲ? ಮಾಡ್ತಾಯಿದ್ವಿ. ಲವ್ ಮಾಡ್ತಾ ಇದ್ರೆ ನೀವು? ಹ್ಞೂ. ಅವ್ರಿಗೆ ಊರಲ್ಲೇ ಇದ್ದಾನೆ. ಅವರು ನಿಮ್ಗೆ ಇಷ್ಟಪಡ್ತಾವ್ರಾ? ಏನು ಹೆಸರು ಅಂತ ಕೇಳ್ಬೋದಾ? ಹೇಳಿ. ರೋಜಾ ಅಂತ. ಯಾವರು? ಆರ್ಕುಳಗೋಡು. ಕೊಡೋದು. ಇನ್ನು ಜಾಸ್ತಿ ಏನು ಕೇಳೋದು ಬೇಡ. ನಿಮ್ಮನ್ನು ಕಪ್ಪೆ ಅಂತ ಕರೀಲ, ಸುನಿಲ್ ಅಂತ ಕರೀಲ? ಸುನಿಲ್. ಈಗ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಮಾಡುವಾಗ ಶಶಿಭಾವ ಅಂತೆಲ್ಲ ಹೇಳ್ತೀರಲ್ಲ, ಅವರೆಲ್ಲ ನಿಜವಾಗ್ಲೂ ಇದ್ದಾರಾ ಅಥವಾ ನಿಮ್ಮ ಕಲ್ಪನೆನಾ ಅದು? ಶಶಿಭಾವ ಅನ್ನೋರೆಲ್ಲ ಇಲ್ಲ, ಅವ್ರು ನಿಜನೇ. ಹಾಂ, ಬಟ್ ಆದರೆ ಅವ್ರು ನಿಜನೇ ಮಾಡೇ ಅವರೇ ಇದ್ದಾರೆ. ಯಾರು ಅವರು ಅಂತ ಕೇಳ್ಬೋದಾ? ಯಾರವರು? ಕಡಿಮಕೋಟೆ ಅವರು. ಒಂದು ಸಿನಿಮಾ ಡೈಲಾಗಾರ ಹೊಡಿತೀರಾ? ಒಂದು ದರ್ಶನ್ ಹೊಡಿತೀನಿ. ಹಾಂ, ಹೇಳಿ. ನೀನು ಅಮ್ಮ ಅಂತ ಓಡಾಗ್ಬಿಟ್ರೆ ಬಿಟ್ಬಿಡ್ತೀನಾ? ನೀನು ಸತ್ತೋದ್ಮೇಲೆ ನಿನ್ನ ಡೆಡ್ ಬಾಡಿಗೆ ತಾಲಿ ಕಟ್ತೀನಿ. ಎಲ್ಲಾದರೂ ಶಾಸ್ತ್ರಿ ಬಂದೇ ಬರ್ತಾನೆ. ಅಲ್ಲೋ ಏನು ಮಾಡ್ತಿದೀಯಾ? ಏನಿಲ್ಲ, ಇಲ್ಲ ಬಂದಿದ್ರು ರೀಲ್ಸ್ ಮಾಡ್ತಿದ್ದೆ, ಫ್ರೆಂಡ್ಗಳ ಹತ್ರ ರೀಲ್ಸ್ ಮಾಡ್ಕೊಡ್ತಿದ್ದೆ. ಆಯಿತಾ, ಮಾಡಿ ಇನ್ನೇನು ಇದೊಂದೇ ಹೋಗ್ತೀನಿ ಮನೆಗೆ. ತಲೆನೋಯ್ತೈತೆ ಕಣ. ಮತ್ತೆ ಊಟ ಆಯಿತು, ತಿಂಡಿ ಆಯಿತು. ಈಗ ಮಧ್ಯಾಹ್ನಕ್ಕೆ ಹೋಗಿ ಮಾಡಬೇಕು. ಇನ್ನೇನು ಹೇಳೋಣ? ಐ ಲವ್ ಯು ಕಣೆ. ಐ ಲವ್ ಯು ಟು. ನಾನು ಅವತ್ತು ಕೈ ಬಿಡ. ಓಕೆ, ಬಿಡಲ್ಲ ಬಿಡು. ಓಕೆ, ಐ ಲವ್ ಯು ಚಿನ್ನ. ಓಕೆ, ಬಾಯ್. ಬರಬೇಕು. ಬಿಗ್ ಬಾಸಿಗೆಲ್ಲ ಕರಿತಾ ಇದ್ದಾರೆ. ಬಿಗ್ ಬಾಸಿಗೆ ಕರಿತೀರ? ಹೋಗ್ತೀರಾ? ನೋಡ್ಬೋದಾ ನಿಮ್ಮನ್ನ ಬಿಗ್ ಬಾಸಲ್ಲಿ? ಖಂಡಿತ. ಈಗ ಬಿಗ್ ಬಾಸ್ ಈಗ ನೋಡ್ತಾ ಇದ್ದೀರಾ ಬಿಗ್ ಬಾಸಾ? ನೋಡ್ತಾ ಇದ್ದೀವಿ ಈಗಲೇ. ಈಗ ಯಾರಿಷ್ಟ ಬಿಗ್ ಬಾಸಲ್ಲಿ? ಗಿಲ್ಲಿ ಅಣ್ಣ. ಈ ಸರಿ ಗಿಲ್ಲಿ ಗೆಲ್ತಾನೆ. 100% ಗಿಲ್ಲಿ ಗೆಲ್ತಾನೆ. 100% ಗಿಲ್ಲಿಗೆ ಓಟ್ ಹಾಕಿ ಗೆಲ್ಲಿಸ್ಬೇಕು. ಓಕೆನಾ? ಎಲ್ಲರೂ ಕೂಡ ಗೆಲ್ಲಿಸ್ಬೇಕು. ಓಕೆ, ಥ್ಯಾಂಕ್ ಯು. ಜಾಸ್ತಿ ಸಿನಿಮಾದಲ್ಲಿ ಇಂಟ್ರೆಸ್ಟ್, ಆ್ಯಕ್ಟಿಂಗ್ ಮಾಡ್ಬೇಕಂತ ಇಂಟ್ರೆಸ್ಟಾ? ಆ್ಯಕ್ಟಿಂಗ್ ಮಾಡಬೇಕು ಅಂತ ತುಂಬ ಇಷ್ಟ. ಹಾಂ, ಆದರೆ ಅವಕಾಶಗಳು ಸಿಗ್ತಾ ಇಲ್ಲ. ಈಗ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ನಮ್ಮ ವ್ಯೂವರ್ಸಿಗೆ ಅವರು ಲವ್ ಮಾಡ್ತಾ ಇದ್ದೀರಾ? ಆಯ್ತು, ರೀಲ್ಸ್ ನೋಡಿದೀವಿ ನಾವು. ಒಂದು ಸ್ಟಂಟ್ ಮಾಡಿ ತೋರಿಸ್ತೀರಾ? ಮಾಡ್ತಿರಲ್ಲ ಫೈಟ್ ಎಲ್ಲ ಮಾಡಿ ತೋರಿಸ್ತಾ ನೋಡಿ, ಅಲ್ಲಿ ಅವ್ರಿಗೆ ತೋರಿಸಿ. ಇವ್ರಿಗ ಯಾವತ್ತು ಕಿಪ್ಪಿ ಕೀರ್ತಿ ಯಾವತ್ತಿದ್ರು ನನ್ನವಳು. ಕಿಪ್ಪಿ ಕೀರ್ತಿ ತಂಟ ಬಂದರೆ ತುಂಬಿಡ್ತೀನಿ. ಓಕೆ, ಹೋಯ್ತಾರೋ. ನಿಂಗೇನು ಅಕ್ಕ ತಂಗಿರು ಯಾರು ಇಲ್ವೇನಾ? ಹಾಂ, ಏಕೆ ಗೊತ್ತಾಯ್ತು? ಇನ್ನೊಂದ್ಸಲ ಹೆಣ್ಮಕ್ಳು ತಂಟ ಬಂದರೆ ಮಕ್ಕ ಮುತ್ತು ಚಿಳ್ಳ ಅಂತ ಕಿತ್ಕೋಬೇಕು, ರಕ್ತ ಹೊಡೆದ್ರೆ. ಗೊತ್ತಾಯ್ತಾ? ಸರಿ ಆಯಿತು, ಹೋಗು. ಇನ್ನೊಂದ್ಸಲ ಬಿಡಿ. ಆಯ್ತು ಬ್ರೋ, ನೀವು ಒಳ್ಳೆ ನೀವು. ಸರಿ ಆಯಿತು. ನಿಮಗೆ ಕಿಪ್ಪಿ ಕೀರ್ತಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಕಿಪ್ಪಿ ಕೀರ್ತಿ ಅಂದರೆ ತುಂಬ ಇಷ್ಟ. ಎಷ್ಟು? ತುಂಬ ಅಂದರೆ ತುಂಬ ನನ್ನ ಆರ್ಟ್, ನನ್ನ ಮನಸ್ಸು ಪೂರ್ತಿ ಇಷ್ಟ. ಕಿಪ್ಪಿ ಕೀರ್ತಿನೇ ತುಂಬ ಒಳ್ಳೆ, ಮನಸ್ಸು ಪೂರ್ತಿ, ಆರ್ಟ್ ಪೂರ್ತಿ ಅಲ್ವಾ?
ಅಷ್ಟೊಂದು ಇಷ್ಟಪಡ್ತೀರಾ. ಆದಷ್ಟು ಬೇಗ ನಮಗೆ ಕಿಪಿ ಕೀರ್ತಿ ಸಿಗ್ಲಿ ಅಂತ ವಿಡಿಯೋ ಮುಖಾಂತರ ಕೇಳಿ. ಆದಷ್ಟು ಬೇಗ ನಮ್ಮ ಮಣ್ಣ ದನವರಿಗೆ ಎಲ್ಲ ಕಿಪಿ ಕೀರ್ತಿ ಸಿಕ್ಲಿ, ಎಲ್ಲರೂ ಕೂಡ ಮೀಟ್ ಮಾಡೋಣ. ಓಕೆ, ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ? ಕೃತಿಕ್. ಹಲೋ, ಹೇಳೋ. ಏನು ಮಾಡ್ತಿದ್ಯಾ ಕೃತಿಕ? ಏನು ಮಾಡೋಣ ಹೇಳು. ಏನಂತ ತಿಂಡಿ ಮಾಡ್ದ? ಮಾಡಿದೆ ಕಣ, ಅವಾಗಲೇ ಹೇಳಿದೆ ತಾನೆ ನಾನು ಮಾಡಿದೆ ಅಂತ. ಏನು ನನ್ನ ಆಲ್ಟೆಲ್ಲ ಇಟ್ಕೊಂಬಿಟ್ಟಿದ್ಯಾ? ಆಲ್ಟ ಅಂದರೆ ನನ್ನ ಜೀವ ಅಲ್ವಾ, ಅದಕ್ಕೆ ಇಟ್ಕೊಂಡಿದ್ದೀನಿ. ಐ ಲವ್ ಯು ಕಿಪಿ, ಐ ಲವ್ ಯು ಕೃತಿಕ, ಐ ಲವ್ ಇಟ್. ಕಣ, ಯಾವಾಗ ಮದುವೆ ಆಗೋಣ? ನಾಳೆಗೆ ಆಗೋಣ ಬಿಡು, ಏನಂತೆ? ಆಯಿತು, ನಾಳೆ ಧನುನೆಲ್ಲರೂ ಕರ್ಕೊಬರ್ತೀನಿ. ನಮ್ಮ ಕಾರ್ತಿಯಣ್ಣ ನಮ್ಮ ಹುಡುಗರೆಲ್ಲ ನಿಂತ್ಕೊಂಡೆ ಮಾಡ್ಸೋಣ. ಓಕೆ, ಥ್ಯಾಂಕ್ ಯು. ಆಯ್ತು, ಆಲ್ ದ ಬೆಸ್ಟ್. ಓಕೆ, ಮಾಡ್ತೀನಿ ಇರು. ಯಾಕೆ ಕೆಲಸ ಅಮ್ಮ ಬಂತು. ಸರಿ. ತುಂಬಾ ಟ್ಯಾಲೆಂಟೆಡ್ ಇದ್ದೀರಾ ನೀವು, ಆದ್ರೂ ತುಂಬಾ ಚೆನ್ನಾಗಿ ಮಾಡ್ತೀರಾ. ಈಗ ನೀವು ಈ ತರ ಎಲ್ಲ ವಿಡಿಯೋಸ್ ಮಾಡ್ತೀರಲ್ಲ, ನಿಮಗೆ ಬೇಜಾರು ಅನ್ಸಲ್ವಾ? ಈ ತರ ನಿಮಗೆ ನೀವೇ ಅವಮಾನ ಮಾಡ್ಕೊಳ್ಳೋ ತರ ಎಲ್ಲ ಮಾಡ್ತಿರ್ತೀರಲ್ಲ? ನಮಗೇನು ಬೇಜಾರು ಅನ್ಸಲ್ಲ. ಬಟ್ ಏನಂದ್ರೆ ಜನಗಳಿಗೆ ಫ್ಯಾಕ್ಟ್ರಿಗೆ ಹೋಗಿ ಕೆಲ್ಸಕ್ಕೆ ಹೋಗಿ ಸಾಕಾಗಿ ಬಂದಿರ್ತಾರಲ್ಲ, ನಾನು ಇನ್ಸ್ಟಾಗ್ರಾಮ್ ತಗೋದ್ರೆ ನೋಡ್ತಾರೆ, ಅವ್ರಿಗೂ ಖುಷಿ ಆಗಲಿ ಸಂತೋಷ ಆಗಲಿ ಅಂತ ನಾನು ಖುಷಿಗೋಸ್ಕರ ಮಾಡ್ತೀನಿ. ಅಂದ್ರೆ ಜನರ ಖುಷಿಗೋಸ್ಕರ ಮಾಡ್ತೀನಿ. ಓಕೆನಾ? ಅವರು ಪಾಪ ನೋಡ್ಲಿ ಅಂತ, ಅವರು ಕೂಡ ನೋಡಿ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಹೌದೌದೌದು. ಸೊ ಥ್ಯಾಂಕ್ ಯು, ನಿಮ್ ಮೀಟ್ ಮಾಡಿ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ಇದೇ ಥರ ಬೆಳೆಸ್ಬೇಕು, ಇದೇ ಥರ ಇದು ಮಾಡಬೇಕು. ಓಕೆನಾ? ನೀವು ಬಂದು ತುಂಬ ಮೀಟ್ ಮಾಡಿದ್ದಕ್ಕೆ ಭಾಳ ತುಂಬ ಖುಷಿ ಆಯಿತು. ಓಕೆನಾ? ನಾನು ನಿಮ್ಮ ಇಬ್ಬರು ಪ್ರೀತಿಯಿಂದ ಸುನಿಲ್ ಕಪ್ಪೆ ಅವ್ರು ಮಾತಾಡ್ತಾ ಇರೋದು ಇನ್ಸ್ಟಾಗ್ರಾಮಲ್ಲಿ. ಇದೇ ಥರ ಬೆಳೆಸ್ಬೇಕು, ಇದೇ ಥರ ಇದು ಮಾಡಬೇಕು. ಓಕೆ, ಥ್ಯಾಂಕ್ ಯು. ನಿಮಗೆ ದೇವರು 100 ಸಾಯಿಸ್ಕೊಟ್ಟು ಚೆನ್ನಾಗಿಟ್ಟಿರಲಿ. ನಿಮಗೆ 1000 ವಂದನೆಗಳು. ಓಕೆ, ಥ್ಯಾಂಕ್ ಯು, ಅರ್ಪಿಸ್ತೀನಿ.